ಜವಾರಿ ಫಿಟ್ನೆಸ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಬೈಸಪ್ ಗ್ರೋ ಮಾಡುವಂತಹ ಟಾಪ್ 3 ಎಕ್ಸರ್ಸೈಸ್ ಗಳು ನೋಡೋಣ. ಫ್ರೆಂಡ್ಸ್, ನಮ್ಮ ಬೈಸಪ್ ಅಲ್ಲಿ ಮೇಜರ್ ಆಗಿ 3 ಮಸಲ್ಸ್ ಗಳಿವೆ. ಒಂದನೇದಾಗಿ ಲಾಂಗ್ ಹೆಡ್, ಎರಡನೇದಾಗಿ ಶಾರ್ಟ್ ಹೆಡ್, ಮೂರನೇದಾಗಿ ಬ್ರಾಕೆಲಿಸ್ ಮಸಲ್. ಈಗ ಮೊದಲನೇದಾಗಿ ಲಾಂಗ್ ಹೆಡ್. ಇದು ಔಟರ್ ಬೈಸಪ್ ಅನ್ನು ಡೆವಲಪ್ ಮಾಡುತ್ತೆ. ಇದನ್ನ ಗ್ರೋ ಮಾಡೋದಕ್ಕೆ ಇನ್ಕ್ಲೈನ್ ಡಂಬೆಲ್ ಕರ್ಲ್ ಸೂಪರ್ ಆಗಿದೆ ಮತ್ತು ಇದು ನನ್ನ ಫೇವರೇಟ್ ಎಕ್ಸರ್ಸೈಸ್ ಕೂಡ. ಇದನ್ನು ಮ್ಯಾಕ್ಸಿಮಮ್ ಆಗಿ 3 ಸೆಟ್ ಮಾಡಿ. ಪ್ರತಿ ಸೆಟ್ಟಿನಲ್ಲಿ 12, 15, 18 ರೆಪ್ಸ್ ಇರಲಿ. ಎರಡನೇದಾಗಿ ಶಾರ್ಟ್ ಹೆಡ್. ಇದು ಇನ್ನರ್ ಬೈಸಪ್ ನ ಥಿಕ್ನೆಸ್ ಅನ್ನು ಡೆವಲಪ್ ಮಾಡುತ್ತೆ. ಈ ಮಸಲ್ ಅನ್ನು ಗ್ರೋ ಮಾಡೋದಕ್ಕೆ ಪ್ರೀಚರ್ ಕರ್ಲ್ ಅಥವಾ ವೈಡ್ ಗ್ರಿಪ್ ಬಾರ್ಬೆಲ್ ಕರ್ಲ್ ಸೂಪರ್ ಆಗಿದೆ. 3 ಸೆಟ್ ಮಾಡಿ. ಪ್ರತಿ ಸೆಟ್ಟಿನಲ್ಲಿ 12, 15, 18 ರೆಪ್ಸ್ ಇರಲಿ. ಇನ್ನು ಮೂರನೇದಾಗಿ ಬ್ರಾಕೆಲೀಸ್. ಇದು ಓವರ್ ಆಲ್ ಬೈಸಪ್ ನ ಸೈಜ್ ಅನ್ನು ಹೆಚ್ಚಿಸುತ್ತೆ. ಇದನ್ನು ಗ್ರೋ ಮಾಡೋದಕ್ಕೆ ಹ್ಯಾಮರ್ ಕರ್ಲ್ ಅಥವಾ ರಿವರ್ಸ್ ಬಾರ್ಬೆಲ್ ಕರ್ಲ್ ಸೂಪರ್ ಆಗಿದೆ. ಇದಕ್ಕೆ 3 ಸೆಟ್ ಇರಲಿ. ಪ್ರತಿ ಸೆಟ್ಟಿನಲ್ಲಿ 12, 15, 18 ರೆಪ್ಸ್ ಇರಲಿ. ಫ್ರೆಂಡ್ಸ್, ಮಸಲ್ಸ್ ವರ್ಕೌಟ್ ಮಾಡುವಾಗ ಗ್ರೋತ್ ಆಗೋದಿಲ್ಲ. ಮಸಲ್ಸ್ ಗಳು ವರ್ಕೌಟ್ ಮಾಡುವಾಗ ಬ್ರೇಕ್ ಡೌನ್ ಆಗ್ತವೆ. ಪ್ರಾಪರ್ ಡೈಟ್ ಮತ್ತು ರೆಸ್ಟ್ ಮಾಡುವಾಗ ಮಸಲ್ಸ್ ಗಳಿಗೆ ಪ್ರಾಪರ್ ನ್ಯೂಟ್ರಿಷನ್ ಸಿಕ್ಕಾಗ ಅವು ಪುನಃ ಮಸಲ್ಸ್ ಗಳು ದೊಡ್ಡದಾಗಿ ಬೆಳೆಯುತ್ತೆ. ಫ್ರೆಂಡ್ಸ್, ಬೈಸಪ್ ಒಂದು ಚಿಕ್ಕ ಮಸಲ್ ಆಸ್ ಕಂಪೇರ್ ಟು ಟ್ರೈಸಪ್. ಹಾಗಾಗಿ ಬೈಸಪ್ಗೆ ಹೆವಿ ವೇಟ್ ನಿಂದ ಟ್ರೈನ್ ಮಾಡ್ತಾ ಹೋದಂತೆ ಅದು ಮತ್ತಷ್ಟು ಚಿಕ್ಕದಾಗುತ್ತಾ ಹೋಗುತ್ತೆ. ಹಾಗಾಗಿ ಬೈಸಪ್ ಮಸಲ್ಗೆ 5 kg, 7.5 kg, 10 kg ವೇಟ್ ಸಾಕು. ನಿಮ್ಮ ಸ್ಟ್ರೆಂತ್ಗೆ ತಕ್ಕಂತೆ ಎಷ್ಟು ನಿಮಗೆ ಎತ್ತಕ್ಕಾಗತ್ತೋ ಅಷ್ಟೇ ಸಾಕು. ಇಂಪಾರ್ಟೆಂಟ್ ಆಗಿ ಪ್ರಾಪರ್ ಫಾರ್ಮ್ ಮತ್ತು ರೈಟ್ ಟೆಕ್ನಿಕ್ ನಿಂದ ಸ್ಲೋ ಆಗಿ ಪರ್ಫಾರ್ಮ್ ಮಾಡೋದ್ರಿಂದ ಬೈಸಪ್ ಮೇಲೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಮತ್ತು ಮಸಲ್ ಮತ್ತು ಮೈಂಡ್ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಮಸಲ್ಸ್ ಮತ್ತಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಹಾಗಾಗಿ ನೀವು ಬೈಸಪ್ ಟ್ರೈನ್ ಮಾಡುವಾಗ ಈ 3 ಎಕ್ಸರ್ಸೈಸ್ ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಮತ್ತು ಮಸಲ್ಸ್ ಹೈಪರ್ಟ್ರೋಫಿಯ ಪ್ರಕಾರ ಪ್ರತಿ ಬಾರಿ ಎಕ್ಸರ್ಸೈಸ್ ಮಾಡುವಾಗ ಜಾಸ್ತಿ ರೆಪ್ಸ್ ತೆಗೆಯಿರಿ. ನಿಮ್ಮ ಬೈಸಪ್ ಖಂಡಿತ ಗ್ರೋತ್ ಆಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಸಾಧ್ಯವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.